ಎಲ್ಲಾ ದರಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಏನಾಗಿದೆ ಈಗ ಹಿಮಾಚಲ್ ಪ್ರದೇಶ ಎಲ್ಲ ಬರೋದಲ್ಲ ಸಬ್ಸಿಡಿ ವಾಪಸ್ ಹಿಮಾಚಲ್ ಪ್ರದೇಶ ಅಲ್ಲಿನೂ ಹಿಂಗೆ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು. ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗೈತಿ. ಎಲ್ಲಿವರೆಗೆ ಇದಕ್ಕೆ ಸಬ್ಸಿಡಿ ಕೊಟ್ಟಿದ್ರು ವಾಪಸ್ ತಗೊಳಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ಪರಿಸ್ಥಿತಿ ಕರ್ನಾಟಕದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ಕುಸಿತ ಇದೆಯಲ್ಲ, ಅದೇ ರೀತಿ ಇವತ್ತು ಗ್ಯಾರಂಟಿ ಯೋಜನೆ ಮುಖಾಂತರ ಇವತ್ತು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ. ಹೀಗಾಗಿ ಒಂದೊಂದು ಹಾಲಿನ ದರ ಮತ್ತೊಂದು ದರ ಏರಿಕೆ ಮಾಡುವಂಥದ್ದು ನಮ್ಮ ನಾಗರಿಕರ ಮೇಲೆ ಬಡ ಜನರ ಮೇಲೆ ಏರಿಕೆ ಮಾಡುವಂಥ ಕೆಲಸ ಇವತ್ತು ಚಾಲೂ ಆಗಿದೆ. ನಿಮಗೆ ಗ್ಯಾರಂಟಿ ಯೋಜನೆದು ಕ್ರೆಡಿಟ್ ನಿಮಗೆ ಬೇಕು, ಅದರದ ಒಂದು ಹೊಗಳಿಕೆ ನಿಮಗೆ ಬೇಕು, ಆದರೆ ಜನರ ಮೇಲೆ ಭಾರ ಹಾಕ್ತಾ ಇದ್ದಾರೆ. ಹೀಗಾಗಿ ಇವತ್ತು ಈ ಎಲ್ಲ ಗ್ಯಾರಂಟಿ ಯೋಜನೆ ಬಗ್ಗೆ ವಿಚಾರ ಮಾಡ್ರಿ ನೀವು. ಮತ್ತೊಂದು ನಾನು ಹೇಳ್ತೀನಿ, ಈ ರೀತಿ ಬೆಲೆ ಏರಿಕೆ ಮಾಡುವ ಮುಖಾಂತರ ಜನರಿಗೆ ತೊಂದರೆ ಕೊಡುವುದು ನಿಲ್ಲಿಸ್ರಿ. ಹಾಲಿನ ದರ ಏರಿಕೆ ಮಾಡಿದ್ರಿ, ಈಗ ಸಾರಿಗೆ ಇಲಾಖೆ ದರ ಏರಿಕೆ ಮಾಡಿದ್ರಿ, ಇದೆಲ್ಲ ನಿಲ್ಲಿಸಬೇಕು. ಮತ್ತು ನಿಮ್ಮ ಭ್ರಷ್ಟಾಚಾರ ಕಡಿಮೆ ಮಾಡುವಂಥ ಕೆಲಸ ನೀವು ಮಾಡ್ರಿ ಫಸ್ಟ್. ಯಾಕಂದ್ರೆ ರಾಜ್ಯದಲ್ಲಿ ಮಿತಿ ಮೀರಿದೆ, ಅಧಿಕಾರಿಗಳು ಸುಸೈಡ್ ಮಾಡ್ಲಿಕ್ಕೆ ಚಾಲೂ ಆಗಿದ್ದಾರೆ. ಇಲ್ಲಿ ಹುಬ್ಳಿಯಲ್ಲಿ ಬೆಳಗಾವದಲ್ಲಿ SDA ರುದ್ರಯ್ಯ ಆತ್ಮಹತ್ಯೆ ಮಾಡ್ಕೊಂಡ. ಯಾರು ಅದರಲ್ಲಿ ಆರೋಪಿ ನಂಬರ್ 1, 2, 3 ಅದಾರಲ್ಲ ಅವರಿಗೆಲ್ಲ ಬೇಲ್ ಕೊಡಿಸಿದ್ರಿ ನೀವೆಲ್ಲ ರಾಜ್ಯ ಸರ್ಕಾರ. ಒಂದು 7-8 ದಿವಸ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ, ಬೇಲ್ ತಗೊಂಬಂದು ಮತ್ತೆ ಎಲ್ಲಿವರೆಗೆ ಅಂದ್ರೆ ಈಗ ಅದೇ ತಹಶೀಲ್ದಾರ್ ನಾಗರಾಳ್ ಈಗ ಮತ್ತೆ ಅದೇ ತಹಶೀಲ್ದಾರ್ ಕಚೇರಿ ಬಂದು ಕೂತಾನಲ್ಲಿ. ನೀವು ಬೇರೆ ಜಗತ್ತಿಗೆ ಈ ನಿಮ್ಮ ಸರ್ಕಾರದಲ್ಲಿ ಬೇರೆ ಅಧಿಕಾರಿಗಳು ಅಲ್ಲಿ ಪೋಸ್ಟಿಂಗ್ ಮಾಡ್ಲಿಕ್ಕೆ ಬೇರೆ ಅಧಿಕಾರಿ ಇಲ್ಲ ನಿಮ್ಗೆ ತಹಶೀಲ್ದಾರು ಅಂದ್ರೆ ಬೇಜವಾಬ್ದಾರಿ ಒಂದು ನೈತಿಕ ಕೂಡ ಆಡಳಿತದ ಮೇಲೆ ಇಂಪ್ಯಾಕ್ಟ್ ನೋಡಿ. ಇವ್ರ ಸರ್ಕಾರ ಬಂದ್ಮೇಲೆ CM DCM ಇನ್ಫೈಟಿಂಗ್ ಚಾಲೂ ಆಯ್ತೈತಿ. ಈಗ DCM ಫಾರಿನ್ಗೆ ಹೋಗ್ಯಾರ ಹೊಸ ವರ್ಷ ಆಚರಣೆ ಮಾಡ್ಲಿಕ್ಕೆ. ಅವ್ರ ಅಬ್ಸೆನ್ಸ್ ಒಳಗೆ ಈ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಔತಣ ಕೂರ್ಕ್ಕೆ ಹೋಗ್ತಾರೆ. 15-20 ಜನ ಮಿನಿಸ್ಟ್ರು ಎಲ್ಲರೂ ಕೂಡಿ ಅಲ್ಲಿ ಹೋಗ್ತಾರೆ. ಸಾಕಷ್ಟು ಜನ ಶಾಸಕರು ಇರ್ತಾರೆ. ಅಂದ್ರೆ DCM ಅಬ್ಸೆನ್ಸ್ ಅಲ್ಲಿ ನೀವೇನು ನಡೆಸಿರಿ, ಇದು ಇನ್ಫೈಟಿಂಗ್ ನಡೆದ. ಅದು ಎಲ್ಲಿ ಯಾವ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗ್ತದೆ ಗೊತ್ತಿಲ್ಲ. ಹೀಗಾಗಿ ಅದರ ಪರಿಣಾಮ ಇವತ್ತು ರಾಜ್ಯ ಸರ್ಕಾರದ ಆಡಳಿತದ ಮೇಲೂ ಬೀಳ್ತದೆ. ಮತ್ತು ಸಿದ್ದರಾಮಯ್ಯರು ಮೊದಲಿನ ಆಡಳಿತ ಹಿಡ್ತಾ ಇಲ್ಲ ಕಳ್ಕೊಂಡಿದ್ದಾರೆ. ಮತ್ತು ಇದು ಇನ್ಫೈಟಿಂಗ್ ಇನ್ನೂ ಜಾಸ್ತಿ ಆಗ್ತದೆ. ಈ ಮೂಢ ಹಗರಣ ಮತ್ತೊಂದ್ರ ಮೇಲೆ ಸರ್ಕಾರದ ಇಮೇಜ್ ಈಗಾಗಲೇ ಡೌನ್ ಆಗಿದೆ. ಯಾವುದೇ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬೇಕು. ಹೀಗಾಗಿ ಇಂಟರ್ನಲ್ಲಿ ಅವ್ರ ಅಧಿಕಾರದಿಂದ ಇಳಿಸಬೇಕನ್ನುವಂಥ ಪ್ರಯತ್ನವೂ ನಡೀತಾ ಇದೆ DCM ಅವರಿಂದ. ಹೀಗಾಗಿ ಈ ಫೈಟಿಂಗು ಯಾವ ಹಂತಕ್ಕೆ ಹೋಗ್ತದೆ ಹೇಳಕ್ ಬರೋದಿಲ್ಲ. ಕೊನೆ ಹಂತಕ್ಕೆ ಸರ್ಕಾರನೂ ಕೊಲ್ಯಾಪ್ಸ್ ಆಗ್ಬೋದು.